ಇದು ಟೇಬಲ್ ಟಾಪ್ ರೋಲಿಂಗ್ ಮಿಲ್ ಮಷೀನ್ ಆಗಿದೆ. ಟಾರ್ಕ್ ಪಾಯಿಂಟ್ನಿಂದ ನಾವು ಬರ್ಸ್, ರೋಡ್ಸ್ ಅಂಡ್ ಸ್ಟ್ರೀಫೇಸ್ ಅನ್ನು ಎಲ್ಲಿಂದ ಪಡೆಯುತ್ತೇವೆ ಎಂಬುದನ್ನು ಇಂದು ನಾವು ನಿಮಗೆ ತಿಳಿಸುತ್ತೇವೆ. ಪವರ್ ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ತಿಳಿಸುವ ಅಂಶ ಇದು. ಈಗ ನಾನು ನಿಮಗೆ ಹೇಳುತ್ತೇನೆ, ನಾವು ಕೆಲಸವನ್ನು ಹೇಗೆ ಪ್ರಾರಂಭಿಸುತ್ತೇವೆ. ಇಲ್ಲಿ ನಾವು ಕಂಟೇನರ್ ಅನ್ನು ಹೊಂದಿದ್ದೇವೆ. ಅದರ ಪತಂಗವನ್ನು ನಾವು ತೆರೆಯಬೇಕು ಮತ್ತು ಅದು ನಮ್ಮ ಆಯ್ಕೆಯ ಮೆಟಲ್ ಅನ್ನು ಪಡೆದುಕೊಂಡಿದೆಯೇ ಅಥವಾ ಇಲ್ಲವೇ ಎಂದು ನೋಡಬೇಕು. ನಾವು ಎಲ್ಲ ಅನಗತ್ಯ ವಿಷಯಗಳನ್ನು ಖಾಲಿ ಮಾಡುತ್ತೇವೆ ಮತ್ತು ನಮ್ಮ ಲೋಡ್ ಮೆಟಲ್ ಅನ್ನು ಆಯ್ಕೆ ಮಾಡುತ್ತೇವೆ. ಮುಂದೆ ನಮ್ಮ ಅವಶ್ಯಕತೆಯ ಆಕಾರವನ್ನು ಪಡೆಯಲು ನಾವು ರೋಲರ್ಗೆ ಹೋಗುತ್ತೇವೆ. ನಮ್ಮ ಆಯ್ಕೆಯಿಂದ ನಾವು ಮಾಡಿದ ಕೆಳಗಿನ ಮಾದರಿಗಳನ್ನು ನೋಡಿ. ಈಗ ಈ ಬೆಳ್ಳಿಯ ತುಂಡನ್ನು ನೋಡೋಣ. ನಾವು ಈ ಲೋಹದಿಂದ ತಂತಿಯನ್ನು ತಯಾರಿಸುತ್ತೇವೆ. ಕೊಟ್ಟಿರುವ ಜಾಗದಲ್ಲಿ ಮೆಟಲ್ ಹಾಕಿ, ಸ್ವಿಚ್ ಹಾಕಿ. ನಾವು ಒಂದಕ್ಕಿಂತ ಹೆಚ್ಚು ಲೋಹಗಳನ್ನು ಒಂದೊಂದಾಗಿ ಅನ್ನು ಬಾಹ್ಯಾಕಾಶದಲ್ಲಿ ಜೋಡಿಸಬಹುದು ಮತ್ತು ರೋಲರ್ ಅನ್ನು ಆನ್ ಮಾಡಬಹುದು. ರೋಲರ್ ಅನ್ನು ಬಳಸುವ ಮೂಲಕ ಈ ರೀತಿಯಾಗಿ ನಿಮಗೆ ಅಗತ್ಯವಿರುವಷ್ಟು ವೈರ್ಲೆಸ್ಗಳನ್ನು ನೀವು ಮಾಡಬಹುದು. ಈಗ ನೀವು ಅಥವಾ ಗೇಜ್ಗಳಂತಹ ಆಯಾಮಗಳನ್ನು ನಿರ್ಧರಿಸಬಹುದು ಮತ್ತು ನಾನು ಇಲ್ಲಿ 14 ಗೇಜುಗಳನ್ನು ಮಾಡಿದಂತೆ ನಿಮ್ಮ ವೈರ್ಲೆಸ್ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ವಾಸ್ತವವಾಗಿ ನಾವು ಅವುಗಳನ್ನು ನಮಗೆ ಬೇಕಾದಂತೆ ಬದಲಾಯಿಸಬಹುದು.